ಹೆಲೋ ಫ್ರೆಂಡ್ಸ್, ಮೂಟೆಯಲ್ಲಿ ಗಿಫ್ಟ್ ಹೊತ್ಕೊಂಡ್ಬಂದಿರೋ ಈ ಸ್ಯಾಂಟಾಕ್ಲಾಸ್ ತಾತನ ನಿಜವಾದ ಕತೆ ಗೊತ್ತಾ ನಿಮಗೆ? ಹೌದು, ಸ್ಯಾಂಟಾಕ್ಲಾಸ್ ಇದೊಂದು ಕಲ್ಪಿತ ಪಾತ್ರ ಅಲ್ಲ, ಇದೊಂದು ನಿಜವಾದ ವ್ಯಕ್ತಿಯಿಂದ ಆರಂಭವಾದ ಕತೆ. ಇವರು ಸೇಂಟ್ ನಿಕೋಲಸ್ ಎಂಬ ಹೆಸರಿಂದ ಕ್ರಿಸ್ತಶಕ 3ನೇ ಶತಮಾನದಲ್ಲಿ ಟರ್ಕಿಯ ಮೀರಾ ಪ್ರದೇಶದಲ್ಲಿ ಜನಿಸ್ತಾರೆ. ಅವರು ಒಬ್ಬ ಕ್ರೈಸ್ತ ಧರ್ಮದ ಗುರು ಆಗಿದ್ರು. ಜನಸೇವೆಗೆ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡಿದ್ರು. ಇವರಿಗೆ ಸೇಂಟ್ ನಿಕೋಲಸ್ ಬಡವರಿಗೆ ಗುಪ್ತವಾಗಿ ಹಣ ಮತ್ತು ಬೇರೆಯ ಸಹಾಯ ಮಾಡ್ತಾ ಇದ್ರು. ಮಕ್ಕಳಿಗೆ ಗುಪ್ತವಾಗಿ ಉಡುಗೊರೆ ನೀಡುವ ಪದ್ಧತಿ ಅಲ್ಲಿಂದಾನೇ ಶುರುವಾಗಿದ್ದು. ಬಡ ಹೆಣ್ಣು ಮಕ್ಕಳಿಗೆ ಚಿನ್ನದ ಸಹಾಯವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ. ಕಾಲಕ್ರಮೇಣ ಸೇಂಟ್ ನಿಕೋಲಸ್ ಇಂದ ಇವರು ಸ್ಯಾಂಟಾಕ್ಲಾಸ್ ಆಗಿ ರೂಪಾಂತರಗೊಳ್ತಾರೆ. ಕೆಂಪು ಉಡುಪು, ಜಿಂಕೆಗಳ ಸ್ಲೆ ಇವು ಕೇವಲ ಕಾಲ್ಪನಿಕ ಕಥೆಗಳಾಗಿವೆ. ಸೇಂಟ್ ನಿಕೋಲಸ್ ಮಕ್ಕಳನ್ನ ಬಹಳ ಪ್ರೀತಿಸ್ತಾ ಇದ್ರು ಹಾಗೂ ಅವರ ಕಾಳಜಿ ವಹಿಸ್ತಾ ಇದ್ರು ಅಂತ